ಮಾಮ ಏನ್ ಮಾಮ ಚೆನ್ನಾಗಿದ್ಯಾ? ತಲಕಾಡು ಅದು ಮರುಭೂಮಿ ತರ ಇದೆ ಅಲ್ಲ. ಎಲ್ಲಿ ಹೋಗ್ಬೇಕು ಕೇಳ, ಯಾವ ಕಡೆ ಹೋಗ್ಬೇಕು ಕೇಳ? ಹೇಳ್ರಪ್ಪ ಹೇಳ್ರು. ಯಾವ ಕಡೆ? ಇಲ್ಲಿ कैसा लगा मेरा मजाक? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ಒಳಗೆ ನಾವು ಬೆಂಗಳೂರಿಂದ ಕನಕಪುರ ಮುತ್ತತ್ತಿ ಆಂಜನೇಯ ಟೆಂಪಲ್ ಥ್ರೂ ಫಾರೆಸ್ಟ್ ಹೋಗಿದ್ವಿ. ಈಗ ನಾವು ಹೋಗ್ತಿರೋದು ಮುತ್ತತ್ತಿಯಿಂದ ಶಿವನ ಸಮುದ್ರ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ತಲಕಾಡಿಂದ ಈವ್ನಿಂಗ್ ಮೈಸೂರಿಗೆ ಹೋಗ್ತೀವಿ. ಇವು ಮನೆಗಳು ನೋಡ್ರಿ ಎಷ್ಟು ಮಸ್ತ್ ಅದಾವ. ಕನ್ನಡ ಮೂವೀಸ್ ಒಳಗೆ ನೋಡಿರ್ತೀವಲ್ಲ ನಾವು, ಬಾರಿ ಹರಳಿ ಸೊಗಡಿನ ತೋರಿಸ್ತಾರಲ್ಲ. ಮುತ್ತತ್ತಿಯಿಂದ ಶಿವನ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ನಾವು ಗೂಗಲ್ ಮ್ಯಾಪ್ ಹಾಕಿದ್ದೆ, ಅದು ನೋಡ್ರಿ ಇಲ್ಲಿ ಹೊಲದ ದಾರಿ ಎಲ್ಲ ತೋರಿಸಿತ್ತು. ಸ್ಟಾರ್ಟಿಂಗ್ ಅಂಜಿಗೆ ಬಂತು, ಬಟ್ ಮಜಾ ಇತ್ತಲ್ಲೆಲ್ಲ, ಯಾರೂ ಇರಲಿಲ್ಲ ಜನ. ಒಂದು ಟೈಪ್ ಆಫ್ ರೋಡಿಂಗ್ ಇತ್ತು, ಕಿನಾಲೆಲ್ಲ ಇದ್ದು, ಆಮೇಲೆ ಕಾಲು ದಾರಿ ಇತ್ತು. ಬಟ್ ಫೈನಲಿ ನಾನು ಈ ದಾರಿಯಿಂದ ಮೇನ್ ರೋಡ್ ಸೇರಿಕೊಂಡೆ. ಮೈಸೂರು ಸೈಡ್ ಎಲ್ಲ ರೋಡ್ ಮಸ್ತ್ ಅದಾವ. ಸಿಂಗಲ್ ಲೈನ್ ರೋಡ್ ಆದ್ರೂ ಮಸ್ತ್ ಮಾಡ್ಯಾರ. ಇದ ನೋಡ್ರಿ ಎಂಟ್ರಿ ಟು ಶಿವನ ಸಮುದ್ರ. ವೆಲ್ಕಮ್ ಟು ಶಿವನ ಸಮುದ್ರ ಗೇಟ್. ಒಳಗೆ ಹೋದ್ರೆ ಫುಲ್ CC ರೋಡ್ ಐತಿ. ನಾವು ಈ ಗೇಟ್ ದಾಟಿಂದ ಹೆಂಗೆ ಮುಂದಕ್ಕೆ ಹೊಂಟೀವಿ, ಹಂಗೆಲ್ಲ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಗೌರ್ಮೆಂಟ್ ಆಫೀಸ್ ಅದಾವು. ಮೇ ಬಿ ಇವು ಕಾವೇರಿ ನದಿದಿರ್ಬೋದು. ಆ್ಯಂಡ್ ಭಾರಿ ಮೇಂಟೈನ್ ಮಾಡ್ಯಾರಿಲ್ಲ. ಎರಡು ಸೈಡ್ ಗಿಡ ನಡೆಸಿ ಅದೆಲ್ಲ ಒಂಥರ ನಮಗೆ ಪಾರ್ಕ್ದಾಗ ಹೋದಂಗೆ ಫೀಲ್ ಆಗತೈತಿ. ಹಂಗೆ ಸ್ಟೇಟ್ ಹೋದ್ರೆ ಎಂಟ್ರಿ ಇಲ್ಲಲ್ಲೇ ಸೆಕ್ಯೂರಿಟಿ ನಿಂತಾರ. ಮೇ ಬಿ ಅಲ್ಲೇ ಕಾನ್ಫಿಡೆನ್ಷಿಯಲ್ ಆಫೀಸರ್ಸ್ ಇರ್ಬೋದು ಗೌರ್ಮೆಂಟ್ದು. ಶಿವನ ಸಮುದ್ರ ಒಳಗೆ ನೋಡಿದ್ರೆ ಮೇ ಬಿ ಎಂಪ್ಲಾಯ್ದು ಕ್ವಾರ್ಟರ್ಸ್ ಅನ್ಸುತ್ತೀವ, ಲೆಫ್ಟ್ ಮತ್ತು ರೈಟ್ ಸೈಡ್ ಗೌರ್ಮೆಂಟ್ ಆಫೀಸ್ ಒಳಗೆ ಕೆಲಸ ಮಾಡೋರು. ಎಲ್ಲಿ ಬೇಕಾದಲ್ಲಿ ಕಾರು ಮತ್ತು ಬೈಕ್ ಪಾರ್ಕ್ ಮಾಡ್ಯಾರ. ಇದು ಅನ್ಸುತ್ತೆ ಪಾರ್ಕಿಂಗ್. ರೋಡ್ ಮೇಲೆ ಪಾರ್ಕಿಂಗ್ ಮಾಡಬೇಕು. ದೇರ್ ಈಸ್ ನೋ ಸಪ್ರೇಟ್ ಪಾರ್ಕಿಂಗ್ ಫಾರ್ ವೆಹಿಕಲ್ಸ್ ಹಿಯರ್. ಇದು ಶಿವನ ಸಮುದ್ರ ವ್ಯೂ ಪಾಯಿಂಟ್ ಹತ್ರ ಕನ್ಸ್ಟ್ರಕ್ಷನ್ ನಡೆದೈತಿ, ಏನೋ ಕೆಲಸ ನಡೆಸ್ಯಾರ. ಆ್ಯಂಡ್ ತೆಳಗೆ ಹೋಗೋಕ್ಕೂ ಬಂದ್ ಮಾಡ್ಯಾರ. ಇಲ್ಲಿಂದನ ನಾವು ಇದು ಫಾಲ್ಸ್ನ ನೋಡ್ಬೇಕು. ನಾವು ಬಂದಿದ್ದು ಮಳೆಗಾಲಲ್ಲ, ಅಂದ್ರೂ ಇಷ್ಟಕೊಂಡ ನೀರು ಐತಿ ಫಾಲ್ಸ್ ಒಳಗೆ. ಮಸ್ತ್ ನೀರು ಬೀಳತ್ತವ. ತೆಳಗೆ ಫಾಲ್ಸ್ ಕಡೆ ಹೋಗೋಕೆ ಅಲವ್ ಇಲ್ಲಲ್ಲೇ. ಜಸ್ಟ್ ಬರೀ ವ್ಯೂ ಪಾಯಿಂಟಿಂದ ಫಾಲ್ಸ್ ನೋಡ್ಕೊಂಡು ಹೋಗ್ಬೇಕು. ಎಲ್ಲಿ ನೀರೊಳಗೆ ಇಳಿದು ಆಟ ಆಡೋದು ಅದೇನು ಅಲವಿಲ್ಲ. ನೆಕ್ಸ್ಟ್ ನಾವು ಶಿವನ ಸಮುದ್ರದಿಂದ ತಲಕಾಡು ಹೊಂಟೀವಿ. ಆ್ಯಕ್ಚುಲಿ ಟೈಮ್ ಆಗಿತ್ತು ನಮ್ಗೆ, ಬೆಂಗಳೂರಿಗೆ ಹೋಗ್ಬೇಕಿತ್ತು ವಾಪಸ್ಸು. ಬಟ್ ಇಲ್ಲೇ ತನಕ ಬಂದೀವಿ. ಅದಕ್ಕೆ ಶಿವನ ಸಮುದ್ರ ಮುಗಿಸ್ಕೊಂಡು ತಲಕಾಡು ಒಂದು ನೋಡ್ಕೊಂಡು ಆಮೇಲೆ ಹೋದ್ರಾಯ್ತು ಅಂತಂದು ಹೊಂಟೀವಿ. ಶಿವನ ಸಮುದ್ರದಿಂದ ತಲಕಾಡಿಗೆ ಹೋಗೋ ರೋಡ್ ಮಸ್ತ್ ಐತಿದ.
ಎರಡೂ ಸೈಡ್ ಫುಲ್ ಭತ್ತ ಬೆಳೆದಾರ. ಒಂಥರ ಗ್ರೀನರಿ ಎಲ್ಲ ಕಡೆ. ಆ್ಯಂಡ್ ರೋಡ್ ಮಾತ್ರ ಫುಲ್ ಎಲ್ಲ ಗಿಡ ಇದಾವೆ. ಆ್ಯಂಡ್ ಪೂರಾ ನೆರಳು ಐತಿ. ಫುಲ್ ಮಜಾ ಬಂತು ಈ ರೋಡ್ ಒಳಗೆ ರೈಡ್ ಮಾಡೋಕ್ಕೆ. ಆನ್ ದ ವೇ ಕಾವೇರಿ ರಿವರ್ ಬರುತ್ತೆ. ಇದು ಕಾವೇರಿ ರಿವರ್ ಬ್ರಿಡ್ಜ್. ಆ್ಯಕ್ಚುಲಿ ಈಗ ನಾವೇನು ಹೊಂಟೀವಲ್ಲ ಇದು ಓಲ್ಡ್ ಬ್ರಿಡ್ಜ್. ರೈಟ್ ಸೈಡ್ ನೋಡಿದ್ರೆ ಹೊಸ ಬ್ರಿಡ್ಜ್ ಕಟ್ಟ್ಯಾರ. ಎಲ್ಲ ಗೌರ್ಮೆಂಟ್ ವೆಹಿಕಲ್ಸ್ ಬಸ್ ಅದೆಲ್ಲ ಆ ಕಡೆ ಓಡ್ತಾವೆ. ಇಲ್ಲೇ ಪ್ರೈವೇಟ್ ವೆಹಿಕಲ್ಸ್ ಅಷ್ಟೇ ಇದನ್ನ ಯೂಸ್ ಮಾಡ್ತಾರೆ. ನೋಡ್ರಿ ಇದು ಬ್ರಿಡ್ಜ್ ಮೇಲಿನ ವ್ಯೂ. ಬ್ರಿಡ್ಜ್ ಮೇಲೆ ರೈಡ್ ಮಸ್ತ್ ಅನಿಸುತ್ತೆ. ಮುಂದೆ ಗುಡ್ಡ ಆ್ಯಂಡ್ ಎರಡು ಕಡೆ ನೀರು. ಇನ್ನೇನು ತಲಕಾಡು ಹತ್ತತ್ರ ಬರುತ್ತಲೇ ನಾವು ಒಂದು ಸ್ವಲ್ಪ ಹಳ್ಳಿಯಾಗಾಸಿ ಹೋಗ್ಬೇಕಾಗತ್ತೆ. ರೋಡ್ ಅಷ್ಟೊಂದು ಸರಿ ಇಲ್ಲ, ಎಲ್ಲ ಕೆಟ್ಟೋಗೈತೆ ರೋಡ. ತಲಕಾಡು ಅದು ಮರುಭೂಮಿ ಥರ ಇದೆ ಅಲ್ಲ, ಟೆಂಪಲ್ ಗಿಂಪಲ್ ಏನು ಅಲ್ಲೇ ಲೆಫ್ಟ್ ಹೋಗ್ಬೇಕಾ? ಸ್ಟ್ರೇಟು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಅದು? ಹೌದಾ, ಲೆಫ್ಟ್ ಸೈಡ್ ಅಲ್ವಾ? ಟೆಂಪಲ್ಸ್ ಅದೆಲ್ಲ ಇದೆ ಅಲ್ಲ ಅಲ್ಲಿ? ಟೆಂಪಲ್ ಅದೆಲ್ಲ ಇದೆ ಅಲ್ಲ ಅಲ್ಲಿ? ಓಕೆ, ಥ್ಯಾಂಕ್ ಯು ಸರ್. ಲೆಫ್ಟ್ ಬಾಸ್. ತಲಕಾಡು ವೆಹಿಕಲ್ ಎಂಟ್ರಿ ಫೀ 10 ರೂಪಾಯಿ ಐತಿ. ಎಲ್ಲಿ ಹೋಗ್ಬೇಕು ಕೇಳ ಸಂಜು? ಯಾವ ಕಡೆ ಹೋಗ್ಬೇಕು ಕೇಳ? ಯಾವ ಕಡೆ? ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರೋದ್ರಿಂದ ಇಲ್ಲೇ ಟ್ರಾಫಿಕ್ ಜಾಸ್ತಿ ಆಗತ್ತೆ. ಸೊ ಯಾವಾಗ ಟ್ರಾಫಿಕ್ ಜಾಸ್ತಿ ಆಗತ್ತೆ ಇದನ್ನೆಲ್ಲ ಇಲ್ಲೇ ಊರಾಗ ಒನ್ ವೇ ಮಾಡಕತ್ರ. ಒಂದು ಸೈಡ್ ಹೋಗೋದಿದು, ಇನ್ನೊಂದು ಸೈಡ್ ಎಕ್ಸಿಟ್ ಆಗೋದು. ಮರಳು ದಿನ್ನೆಗಳು ತಲಕಾಡು, ಇಲ್ಲೇ ಹಿಸ್ಟ್ರಿ ಬರೆದಾರ. ತಲಕಾಡು ಒಳಗೆ ಲೋಕಲ್ ಗೈಡ್ ಸಿಗ್ತಾರೆ ನಿಮ್ಗೆ. 100 ರೂಪೀಸ್ ಅಂತ ಹೇಳ್ತಾರೆ. ನೀವು ಬಾರ್ಗೇನಿಂಗು ಮಾಡ್ಬೋದು. ಬಟ್ ಆ ಗೈಡ್ಸ್ ಕರ್ಕೊಂಡು ನೀವು ಒಳಗೆ 4-5 ಟೆಂಪಲ್ಸ್ ಅದಾವೆ. ಅವು ದೂರ ಅದಾವೆ, ಎಲ್ಲ ಕಡೆ ಅಡ್ಡಾಡಿ ಬರ್ಬೇಕಾಗತ್ತೆ. ನೋಡಿ ಹಂಗದ ಮರಳು ಬೀಚ್ ಮೊನ್ನೆ ಇರುತ್ತಲ್ಲ ಹಂಗೈತಿಲ್ಲ. ಮಳೆ ಏನ್ರಿ ಕುಡ್ದಾಗ ನೀರು ಹರ್ಕೊಂಬಂದು ಹಿಂಗಾಗಿರ್ಬೇಕು. ಇದೊಂದೇನೋ ಸ್ಪೆಷಲ್ ಇದು ಒಂಥರ. ರಾಜಸ್ಥಾನ ಥಾರ್ ಮರುಭೂಮಿ. ಇದೆಲ್ಲ ಮಣ್ಣಿದೆ, ಸುತ್ತಲೂ ಮಣ್ಣಿದೆ. ಆ್ಯಕ್ಚುಲಿ ಮುಚ್ಚಾವು ಇಲ್ಲೆಲ್ಲ ಮರಳು ಬಿದ್ದು ಟೆಂಪಲ್ಸ್ ಎಲ್ಲ ಮುಚ್ಚೋಗಿದ್ವು. ಆಮೇಲೆ ಜನರಿಗೆ ಗೊತ್ತಾಗಿ ಮರಳು ಅಗದ ಟೆಂಪಲ್ಸ್ ಹೊರ ತೆಗ್ದಾರ. ನೀವು ನೋಡ್ಬೋದು ಗುಡಿ ಗೋಪುರ ನಮ್ದು ಈ ಮರಳು ಈಕ್ವಲ್ ಐತೆ, ಗ್ರೌಂಡ್ ಲೆವೆಲ್. ಅಷ್ಟೆಲ್ಲ ಮರಳಿನಿಂದ ಕವರ್ ಆಗಿ ಮುಚ್ಚಿಬಿಟ್ಟಿದ್ವು ಇವೆಲ್ಲ ಗುಡಿ.
ಮುಚ್ಚ ಬಿಟ್ಟಿರ್ತಾನೆ ಇದು ನೋಡಲ್ಲ ಗ್ರೌಂಡ್ ಲೆವೆಲ್ ಅದಲ್ಲ. ಸರಿ ಒಂದು ಅಲ್ಲಿಂದ ಇಷ್ಟು ಕೆಳಗಿದ್ದಾವ ನೀವು ಹೆಂಗೆ ಹೌದು. ನೋಡಲ್ಲಿ ಮಣ್ಣು ಹಿಂದೆ ಹೆಂಗೈತೆ ಇದನ್ನೂ ಆಗಿದಿರ್ತಾರನ.